ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಅದು ದೇವ್ರು ಕೊಡೋ ವರ. ಶ್ರದ್ಧೆ ಇದ್ರೆ ಆ ವರ ದಕ್ಕತ್ತೆ. ಹೀಯಾಳ್ಸೋರ್ಗೆ ಹಂಗ್ಸೋರ್ಗೆ ಹೆದರ್ಕೊಂಡು ಹಿಂದೆ ಸರಿದ್ರೆ ಆ ವರ ವರ್ಕ್ ಆಗಲ್ಲ. ನಿನಗಿಷ್ಟ ಇದ್ರೆ ಸಪೋರ್ಟ್ ಮಾಡು, ಅದ್ಬಿಟ್ಟು ಡಿಸ್ಕರೇಜ್ ಮಾಡಿದ್ರೆ ಹಂಗ್ಸಿದ್ರೆ ನಾನು ಹೆದರಲ್ಲ. ಇನ್ನೊಬ್ರು ಕನ್ಸನ್ನ ಕೊಲ್ಲೋಗಿ ಬಂದು ನೀನು ಯಾಕೆ ಕೆಟ್ಟೋಳಾಗ್ತೀಯ? ನನ್ನ ತಂಗಿಗೆ ಇದೆಲ್ಲ ಶೋಭೆ ಅಲ್ಲ. ವಾಟ್? ತಂಗಿನ? ನಾನು ನಿನಗೆ ತಂಗಿನ? ಹಾಗಂತ ಕರೆಯೋ ಯೋಗ್ಯತೆನೂ ನಿನಗಿಲ್ಲ. ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ? ಇಬ್ರು ಒಂದೇ ಮನೆ ಸೊಸೆ ಅಂದ್ರು ಅಂದಮೇಲೆ ನೀನು ನನಗೆ ತಂಗಿ ಇದ್ದಾಗೆ ಅಲ್ವಾ? ನಿನಗೆ ನಾನು ಹಾಗೆ ಹೇಳೋದು ಇಷ್ಟ ಇಲ್ಲ ಅಂದರೆ ಕಿವಿ ಮುಚ್ಕೋಬೋದು. ನಾನು ಡಾನ್ಸ್ ನೋಡೋಕ್ಕೂ ಇಷ್ಟ ಇಲ್ಲ ಅಂದರೆ ಕಣ್ಣು ಮುಚ್ಕೋಬೋದು. ನನ್ನ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಇಲ್ಲಿಂದ ಹೊರಡ್ಬೋದು. ಈಗ ನನ್ನ ಪಾಡಿಗೆ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ನೀನು ಹೋಗಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡು. ಈಗಲಾದರೂ ಮನ್ಸು ಮಾಡ್ರಿ. ಯಾಕೆ ಇನ್ನೂ ಹಠ ಮಾಡ್ತಿದ್ದೀರಾ ನೀವು? ಹಠ ಮಾಡ್ತಿದ್ದು ನಾನಲ್ಲ, ನಿಮ್ಮಪ್ಪ. ಹುಟ್ಟಿದ ಮಗುನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಟು ನೆಮ್ಮದಿಯಾಗಿದ್ವಿ. ಅವ್ರು ಈ ಥರ ವಿಲ್ ಮಾಡಿಬಿಟ್ಟು ಹೊಟ್ಟೋದ್ರು. ಈಗ ಇಲ್ದೇ ಇರೋ ನಿಮ್ಮಪ್ಪ ಮಗು ಇಬ್ಬರೂ ಸೇರ್ಕೊಂಡು ನನ್ನ ಪ್ರಾಣ ತಿಂದಿದ್ದಾರೆ. ನೋಡಿ, ಈ ರೀತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಮಾತಾಡೋ ಬದಲು ನಾವ್ಯಾಕೆ ನಮ್ಮ ಮಗುನ ಹುಡ್ಕೋ ಪ್ರಯತ್ನ ಮಾಡಬಾರ್ದು? ಏನೋ ಹುಡ್ಕೋದ? ಆ ಅನಿಷ್ಟ ಮಗುನ ಮನೆಗೆ ತಂದು ಇಟ್ಕೊ ಅಂತ ಹೇಳ್ತೀಯ? ಸಾಕು! ನಮ್ಮ ಮಗು ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡಿದ್ದು ಸಾಕು. ನಮ್ಮ ಮಗು ಏನ್ ತಪ್ಪು ಮಾಡಿದೆ ಅಂತ ಅದ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅನಿಷ್ಟ ಅಂತ ದೂರ ಮಾಡಿದ್ದು ನಾವು. ನಮ್ಮ ಸ್ವಾರ್ಥಕ್ಕೆ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಲ್ದೆ ಅದ್ರ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟ ಮಾತಾಡ್ತಿದ್ದೀರಲ್ಲ ನೀವು. ಏನಾಗಿದೆ ನಿಮ್ಗೆ? ಮನುಷ್ಯತನೇ ಇಲ್ಲ ನಿಮ್ಗೆ. ಒಂದ್ಸರಿ ನಿಮ್ಮ ದಾರಿನೇ ಯೋಚನೆ ಮಾಡಿ ನೋಡಿ. ಮಗು ಹುಟ್ಟಿದ ಗಳಿಗೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ಒಂದೇ ಒಂದು ಸಣ್ಣ ಗಾಯನೂ ಆಗದೆ ನೀವು ಸೇಫ್ ಆಗಿದ್ರಿ ತಾನೆ? ದೊಡ್ಡ ಕಂಪನಿ ಜೊತೆ ಟೈ ಅಪ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳ ಮೇಲೆ ಅದೇ ಕಂಪ್ನಿಯವರು ಫ್ರಾಡ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಅಲ್ವಾ? ಗೋಡೌನ್ಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರಲ್ಲ, ಅದರಿಂದ ಬಂದ ಇನ್ಶೂರೆನ್ಸ್ ಹಣ ನಿಮಗೆ ಎಷ್ಟು ಲಾಭ ಮಾಡಿಕೊಡ್ತು ನೋಡಿದ್ರೆ. ಅವ್ಳು ಹುಟ್ಟಿದ ಮೇಲೆ ನಿಮ್ಗೆಲ್ಲ ಒಳ್ಳೇದೇ ಆಯ್ತು. ಆದ್ರೆ ಅದು ನೀವು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ಪಾಪ, ನಮ್ಮ ತಪ್ಪಿಂದ ನಮ್ ಕಂದ ಅನಾಥೆ ಆಗಿ ಹೋದ್ಲು. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಇಲ್ಲ, ನೀನ್ ಏನೇ ಹೇಳಿದ್ರು ಆ ಮಗು ನನ್ನ ಪಾಲಕ್ ಶನಿನೇ. ಆ ಶನಿನ ಕಳ್ಕೊಂಡು ನೆಮ್ಮದಿಯಾಗಿದ್ದೆ. ನೆಮ್ಮದಿ? ಇದು ನೆಮ್ಮದಿನ? ಇಂಥ ಬದುಕನ ನೀವು ನೆಮ್ಮದಿ ಅನ್ಕೋತಿದ್ದೀರಲ್ಲ, ಅದು ನಿಮ್ ದಡತನ ಅಷ್ಟೇ. ನಿಮ್ದು ಅಂತ ನೀವು ಇದುವರೆಗೂ ಏನ್ ಮಾಡ್ಕೊಂಡಿದ್ದೀರಾ? ನಮ್ಮಪ್ಪನ ಹತ್ತಿಲೆ ಇಷ್ಟು ದಿನ ಮೆರೆದಿದ್ದಾಯ್ತು. ಈಗ ಅದನ್ನು ಕಳ್ಕೊಂಡು ಪ್ರೀತಿಗೆ ಬರೋ ಕಾಲ ಬಂದಿದೆ. ಕಡೆ ಪಕ್ಷ ಈ ಆಸ್ತಿನಾದ್ರೂ ಉಳಿಸ್ಕೋಬೇಕು ಅಂದ್ರೆ ಅದಕ್ಕೆ ನಮ್ಮ ಮಗಳು ಬೇಕೇ ಬೇಕು. ಏನ್ ಮಾಡ್ತೀರಾ ಈಗ? ನನ್ನ ಮಗಳು ಏನಾದ್ರೂ ಸಿಗದೆ ಹೋದ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತಾ? ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಈಗ್ಲಿಂದಾನೆ ಬೀದಿಲಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬರೀ ಆಸ್ತಿ ಅಂತಸ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರಿ ನೀವು. ಒಂದು ಕ್ಷಣನಾದ್ರೂ
ನೀವು ಹೆತ್ತ ಕರ್ಳಿನ ಬಗ್ಗೆ ಯೋಚನೆ ಮಾಡಿದ್ರ? ತಾಯಿ ಮಗುನ ದೂರ ಮಾಡಿದ್ರಿ, ಪುಟ್ಟ ಕಂದನ ಅನಾಥೆ ಮಾಡ್ಬಿಟ್ರಿ. ನೀವಿಷ್ಟೆಲ್ಲ ಮಾಡ್ತಿದ್ರು, ನಿಮ್ಮನ್ನ ಎದುರಿಸೋ ಧೈರ್ಯ ಇಲ್ಲದೆ ನನ್ನ ಪ್ರೀತಿನ, ನನ್ನ ಮಾತನ್ನ ಗಂಟ್ಲಲ್ಲೇ ಕಟ್ಕೊಂಡು ನಾನು ಕೊರಗ್ತಿದ್ದೆ. ಇನ್ನಾಗಲ್ಲ, ನನಗ್ ಮಾತ್ರ ಅಲ್ಲ ನಿಮಗೂ ಆಗಲ್ಲ. ಎಲ್ಲ ವಿಷಯಗಳು ಕುತ್ತಿಗೆ ಬಂದಿದೆಯಲ್ಲ. ಈಗ ನಾನು ಅಲ್ಲದೆ ಇದ್ರು ನೀವೊಂದು ತೀರ್ಮಾನಕ್ಕೆ ಬರಲೇಬೇಕು. ನನ್ನ ಕಂದಮ್ಮ ಇಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಎಷ್ಟು ನೋವು ಅನುಭವಿಸ್ತಿದ್ದಾಳೋ ದೇವರಿಗೆ ಗೊತ್ತು. ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟಾ? ಸಾಧ್ಯನೇ ಇಲ್ಲ. ಬದುಕಿರೋರಿಗೆ ಸತ್ತೋಗಿದ್ದಾರೆ ಅಂತ ಸರ್ಟಿಫಿಕೇಟ್ ಮಾಡಿಸಿದ್ರೆ ಡಿಪಾರ್ಟ್ಮೆಂಟ್ನವರು ನನ್ನನ್ನು ಸಾಯಿಸ್ಬಿಡ್ತಾರಷ್ಟೇ. ಹಾಗೆಲ್ಲ ಏನೂ ಆಗಲ್ಲಪ್ಪ. ಅವನಿಗೆ ವಾರಸ್ದಾರ ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಅದು ಅಲ್ಲದೆ ಅವನಿಗೆ ಅವೆಲ್ಲ ಏನು ಗೊತ್ತಾಗಲ್ಲ. ಈ ಡೆತ್ ಸರ್ಟಿಫಿಕೇಟ್ ಒಂದು ನಮ್ಮ ಕೈ ಸೇರಿದ್ರೆ ನಮ್ಮ ಲೈಫ್ ಸೆಟ್ಲ್ ಆಗತ್ತೆ. ಆಮೇಲೆ ಬೇಕಾದ್ರೆ ಆ ಮುದುಕನ್ನ ಹೂವ ನೋಡ್ಕೊಂಡು ಹಾಗೆ ನಾವೇ ನೋಡ್ಕೋತೀವಿ. ಹೂವು ನೋಡ್ಕೊಂಡಂಗೆ ನೋಡ್ಕೊಂತಿರೋ, ಅಥವಾ ಸರ್ಟಿಫಿಕೇಟಲ್ಲಿರೋದು ನಿಜ ಆಗಲಿ ಅಂತ ಫೋಟೋಗೆ ಹೂವಿನ ಹಾರ ಹಾಕೋ ಪ್ಲಾನ್ ಮಾಡ್ತಿರೋ, ಯಾರಿಗೆ ಗೊತ್ತು? ಏನು ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೀನಿ? ಏನು ಕೊಲಗಾರ ಕಣ್ಣಂಗೆ ಕಾಣ್ತೀನ? ಅವೆಲ್ಲ ಏನು ಆಗಲ್ಲ, ಹೆದರ್ಕೋಬೇಡ. ನಾನು ಹೇಳಿದ ಕೆಲಸ ಮಾಡು. ಇನ್ನೇನು ಮತ್ತೆ, ಹೆದರಿಕೆ ಆಗಲ್ವಾ? ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಅನ್ಕೊಂಡಿದ್ದೀರಾ? ಅಫೆನ್ಸ್ ರೀ, ಅಫೆನ್ಸು. ಇಂಥ ಕೆಲಸ ಮಾಡೋಕ್ಕೋಗಿ ನನ್ನ ಕೆಲಸ ಹೋಗ್ಬಿಟ್ರೆ? ಅಯ್ಯ ಬಿಡಪ್ಪ, ನೀನು ಇದೇ ಥರ ಕೆಲಸ ಮಾಡಿಕೊಟ್ಟು ಜೀವನ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ನೀನು ಬೇರೆ ಬೇರೆ ಸರ್ಟಿಫಿಕೇಟ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ 100-200 ತಗತ್ಯ, ಹೌದಾ ಅಲ್ವಾ? ನನಗೆ ಇದೊಂದು ಸರ್ಟಿಫಿಕೇಟ್ ಮಾಡಿಕೊಟ್ಬಿಡು. ನೀನು ತಿಂಗಳು ಪೂರ್ತಿ ಕೂತ್ಕೊಂಡು ಎಣಿಸ್ಬೇಕು. ಅಷ್ಟು ದುಡ್ಡನ್ನ ನಾನೇ ನಿನಗೆ ಕೊಟ್ಬಿಡ್ತೀನಿ. ನಿನ್ನ ಲೈಫು ಸೆಟ್ಲ್ ಆಗತ್ತೆ, ನನ್ನ ಕಷ್ಟನೂ ತೀರುತ್ತೆ. ಏನಂತೀಯ? ಬೇಡ ಅಂದರೆ ಬೇಡ ಬಿಡಪ್ಪ. ನೀನಿಲ್ದೇ ಇದ್ರೆ ಇನ್ನೊಬ್ಬ ನಿನಗೆ ಕೊಡೋ ದುಡ್ಡನ್ನೇ ಬೇರೆಯವ್ರಿಗೆ ಕೊಡ್ತೀನಿ. ಋಣ ಯಾರಿಗಿರುತ್ತೋ ಅವ್ರು ತಿನ್ಕೋತಾರೆ. ಅದು ಹಾಗಲ್ಲ. ಆದರೂ ನೀವು ಹೇಳಿದ ತಕ್ಷಣ ಡೆತ್ ಸರ್ಟಿಫಿಕೇಟು ಹಾಗೆಲ್ಲ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇದೆ. ಹೌದಾ? ಇನ್ನೇನು ಮತ್ತೆ, ನಿಮಗೆ ಆ ಥರ ಸರ್ಟಿಫಿಕೇಟ್ ಬೇಕು ಅಂದರೆ ಸ್ಮಶಾನದಿಂದ ಲೆಟ್ರ್ ತರಬೇಕು. ಅವ್ರೇನಾದರೂ ಹಾಸ್ಪಿಟಲಲ್ಲಿ ತೀರ್ಕೊಂಡಿದ್ರೆ ಹಾಸ್ಪಿಟ್ಲಿಂದ ಲೆಟ್ರ್ ಕೊಡಬೇಕು. ನೀವು ಅವ್ರನ್ನ ದಫನ್ ಮಾಡೋದಕ್ಕೆ ಸಾಕ್ಷಿ ಬೇಕು. ಆ ಲೆಟ್ರ್ ತಂದರೆ ನಾನೇನಾದರೂ ಮಾಡೋದಕ್ಕೆ ಸಾಧ್ಯ. ಇದ್ರ ಹಿಂದೆ ಇಷ್ಟೊಂದೆಲ್ಲ ಕೆಲಸ ಇದೆಯಾ? ಸರಿ ಬಿಡು. ಈಗೇನು ಸ್ಮಶಾನದಿಂದ ಲೆಟ್ರ್ ಬೇಕು ಅಷ್ಟೇ ತಾನೇ? ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಸ್ಮಶಾನದವರು ಸುಮ್ಮನೆ ಲೆಟ್ರ್ ಕೊಡೋದಿಲ್ಲ. ಅವ್ರಿಗೂ ಲೆಕ್ಕ ಇರುತ್ತೆ. ಬಾಡಿನ ದಫನ್ ಮಾಡಿದ್ರೆ ಮಾತ್ರ ಅವರು ಲೆಟ್ರ್ ಕೊಡೋದು. ಹಾಗಂತ ಬದುಕಿರೋರ್ನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತೇನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.